ಶಾಸಕಾಂಗ ಪಕ್ಷದ ಸಭೆಯನ್ನ ಈಗ ಕರೆಯಲಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆದಿರೋದು ಟ್ರೈನಿಂಗ್ ಆಗಿ. ವಿಧಾನ ಪರಿಷತ್ನ ಚುನಾವಣೆ ಬರ್ತಾ ಇದೆಯಲ್ಲ, ಹೀಗಾಗಿ ಶಾಸಕರು ಮತ ಹಾಕುವಾಗ ತಪ್ಪಾಗಬಾರ್ದಷ್ಟೇ, ಸರಿಯಾಗಿ ತಿಳಿದುಕೊಳ್ಬೇಕಲ್ವಾ. ಮತ ತಪ್ಪಿದ್ರೆ ಮತ್ತೆ ಔಟೇ. ಹೀಗಾಗಿ ಟ್ರೈನಿಂಗ್ ಕೊಡುವಂಥ ಸಲುವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸ್ಟ್ರಾಟಜಿ ಮಾಡೋಕೆ ಕರೆದುಕೊಂಡು ಹೋಗ್ತಿದ್ದಾರೆ. ನಾವು 100ಕ್ಕೆ 100 ಗೆದ್ದೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ. CLP ಈಗ ರೆಸಾರ್ಟ್ ಅಲ್ಲಿ ಕರೆದಿದ್ದೇಕೆ ಅಂತ? ಯಾಕಂದ್ರೆ CLP ಅಲ್ಲೆಲ್ಲಿದೆ, ಅಲ್ಲಿಲ್ಲ ಓನ್ಲಿ ರೆಸ್ಟ್ಗೆ. ಅಲ್ಲಾರು ಹೇಳಿದ್ರು ಶಾಸಕರಿಗೆಲ್ಲ ಕಲಿಸ್ಬೇಕಲ್ಲ, ಯಾರು ಓಟಿಯಲ್ಲಿ ಮತ್ತೆ ತಪ್ಪಬಾರ್ದಲ್ಲ. ಆ ಕಡೆ ಹಾಕಿದ್ರೆ ಮೊದಲೇ 28ಕ್ಕೂ ಅಷ್ಟೇ ಶಾರ್ಟ್ ಇದೆ. ಕರೆಕ್ಟಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನಾವೆಲ್ಲ. 1 2 3 4 ಹಿಂಗೆಲ್ಲ ಕರೆಕ್ಟಾಗಿ ತಪ್ಪಬಾರ್ದಲ್ಲ. ತಪ್ಪಿರಿ ಮತ್ತೆ ಔಟೇ. ಇಲ್ಲ, ಭಯ ಇಲ್ಲ. ಟ್ರೈನಿಂಗ್ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅಲ್ಲೇನಂತದೇನು ವಿಶೇಷ ಏನಿಲ್ಲ. 2 ದಿವಸ ಟ್ರೈನಿಂಗ್ ಬೇಕಂತ ರಿಕ್ವೆಸ್ಟ್ ಮಾಡಿದ್ವಿ, ಕರ್ಕೊಂಡು ಹೋಗ್ತಿದ್ದಾರೆ. ಅದೇ ಸ್ಟ್ರಾಟಜಿ ಮಾಡ್ಲಿಕ್ಕೆ ಕರ್ಕೊಂಡು ಹೊಂಟಿದ್ದಾರೆ. ನೋಡ್ಬೇಕು ಏನೇನು ಹೆಂಗ್ ಹೇಳ್ತಾರೆ ಹಂಗ ಓಟ್ ಹಾಕ್ತೀವಿ. ಅದು ಗೊತ್ತಿಲ್ಲ, ಅದು ವರಿಷ್ಠರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಾವು 2 ಸೇರ್ತೀವಿ ಅಷ್ಟೇ. ಗೆಲ್ತೀವಿ 100%. ಇದಕ್ಕೂ ಗೆಲ್ತೀವಿ. ನೋಡೋಣ. ಇದೆ ಇಲ್ಲ, ಯಾಕೆ ನಮ್ದು ಜಾಸ್ತಿ ಇದೆ ಓಟ್, ಇಲ್ಲ ಅಂತ ಏನಿಲ್ಲ, ಇದೆ. ನೋಡೋಣ, ಇನ್ನು 2 ದಿವಸ ಇದೆ, ಬಂದ್ಮೇಲೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.